ಕೇನೋಪನಿಷತ್ತಿನ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ವಿಭಚೇದವೇದಿ ಸತ್ಯಮಸ್ತಿ ಅಚೇದಿ ಅವೇದೀಂ ಮಹತೀ ವಿನಶ್ತಿ ಭೂತೇಷು ಭೂತೇಷು ವಿಚಿತ್ಯಧೀರ ವೈದ್ಯಾಸ್ಮಲೋಕಾದಮೃತಾ ಭವಂತಿ. ಈ ಒಂದು ಮಂತ್ರದಲ್ಲಿ ನಮ್ಮನ್ನ ಕುರಿತ ಮಂತ್ರಕಾರರು ಬಹಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಇಹ ಅವಿಹನೆ ಛೇದ, ಇಹ ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಪರಬ್ರಹ್ಮ ಸ್ವರೂಪವನ್ನು ನಾವು ಅರಿತಿದ್ದಾದರೆ ಅಥ ಸತ್ಯಮಸ್ತಿ, ಅಂದರೆ ಮನುಷ್ಯ ಜನ್ಮದ ಸಾರ್ಥಕತೆ ಆಗ್ತದೆ ಅಥವಾ ಅವಿನಾಶಿ ಆಗ್ತಾನೆ. ಜೀವ ಜನ್ಮ ಮರಣಗಳಿಂದ ರಹಿತನಾಗಿರ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಮನುಷ್ಯ ಜನ್ಮದೊಳಗಿನ ನಾವು ಬ್ರಹ್ಮಜ್ಞಾನವನ್ನ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಬೇರೆ ಯಾವುದೇ ಜನ್ಮದಲ್ಲಿ ನಾವು ಆತ್ಮಜ್ಞಾನವನ್ನ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಸೃಷ್ಟ್ವಾ ಪುರಾಣಿ ವಿವಿಧಾನಿ ಪ್ರಜಯಾತ್ಮ ಶುದ್ಧ ವೃಕ್ಷಾನ್ ಸರಿಸೃತಮುಖಾನ್ ಕದವಂಶಮಶ್ಚಾನ್ ಸ್ಥೈಸ್ಥೈ ಅತಿಷ್ಠಹೃದಯ ಪುರುಷಮುಖಾಯ ಬ್ರಹ್ಮಾವಲೋಕನವಿಷಂ ಉದಮಾಪದೇವ ಅಂತೇಳಿ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಬ್ರಹ್ಮದೇವ ತನ್ನ ಮಾಯಾಶಕ್ತಿಯಿಂದ ಈ ಜಗತ್ತನ್ನ ಸೃಷ್ಟಿ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದ. ಮೊದಲು ಅನೇಕ ವೃಕ್ಷಾನ್ ಸರಿಸೃತಂ ಕದವಂಶಮಶ್ಚಾನ್, ಅನೇಕ ಮರಗಳನ್ನ ಸೃಷ್ಟಿ ಮಾಡಿದ, ಮೃಗಗಳನ್ನ ಸೃಷ್ಟಿ ಮಾಡಿದ, ಅನೇಕ ಕ್ರಿಮಿಗಳನ್ನ ಸೃಷ್ಟಿ ಮಾಡಿದ, ಹಲವಾರು ಸರ್ಪಗಳನ್ನ ಮತ್ತು ಹಲವು ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ. ಆದರೂ ಕೂಡ ಅವನಿಗೆ ಮನಸ್ಸಿಗೆ ಸಂತೋಷ ಅನಿಸಲಿಲ್ಲ, ಯಾಕೋ ಆನಂದ ಆಗಲಿಲ್ಲ. ಯಾಕೋ ನನ್ನ ಸೃಷ್ಟಿಗೆ ಏನು ಕೊಡ್ತೇನೆ, ಇಷ್ಟೆಲ್ಲ ಮಾಡಿದ್ದೀನಿ, ಯಾಕೋ ನನಗೆ ಬ್ರಹ್ಮವನ್ನ ಅವಲೋಕನ ಮಾಡತಕ್ಕಂಥ, ಬ್ರಹ್ಮತತ್ವವನ್ನ ತಿಳಿಯುವಂತ ಬುದ್ಧಿಯುಳ್ಳಂತ ಮನುಷ್ಯರನ್ನ ಯಾವಾಗ ಸೃಷ್ಟಿ ಮಾಡಿನೋ ಅವಾಗ ಅವನಿಗೆ ಬಹಳ ಸಂತೋಷ ಆಯ್ತದೆ. ಯಾಕಂದ್ರೆ ಬ್ರಹ್ಮತತ್ವವನ್ನ ತಿಳ್ಕೊಳ್ಳುವಂತ ಬುದ್ಧಿ ಕೇವಲ ಮನುಷ್ಯ ಮಾತ್ರಕ್ಕೆ ಐದು ಹೊರತು ಇನ್ನು ಉಳಿದ ಯಾವ ಜೀವರಾಶಿಗಳಿಗೂ ಇಲ್ಲ. ಅದಕ್ಕೆ ಇಹ ಚೇದವೇದಿ ನನ್ನ ಸತ್ಯಮಸ್ತಿ, ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿಯೇ ನಾವು ಬ್ರಹ್ಮತತ್ವವನ್ನು ಅರಿಬೇಕು. ಅವೇದಿ ಚೇತನಲ್ಲಿ ಅರಿಬೇಕು. ಯಾವ್ದನ್ನ ಅಂತಂದ್ರೆ ಶ್ರೋತ್ರಶ್ಚ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸೌ ಪ್ರಾಣಶ್ಚ ಪ್ರಾಣಃ ಚಕ್ಷುಶ್ಚ ಚಕ್ಷು ಅತಿಮುಚ್ಚ ಧೀರ ವೈದ್ಯಾಸ್ಮಲೋಕಾದಮೃತಾ ಭವಂತಿ. ಈ ಪೂರ್ವದಲ್ಲಿ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ನಾವು ಅರಿತುಕೊಳ್ಳಬೇಕಾಗಿರ್ತಕ್ಕಂಥ ತತ್ವ ಯಾವುದು ಅಂತಂದ್ರೆ, ಯಾವುದು ಶ್ರೋತ್ರಕ್ಕೆ ಶ್ರೋತ್ರವಾಗಿದೆಯೋ, ನಾವು ಕೇಳುವಂತ ಕಿವಿ ನಾವಲ್ಲ, ಕಿವಿಯನ್ನಿದ್ದುಕೊಂಡು ಯಾವುದು ಶಬ್ದವನ್ನ ಅರಿಯುತ್ತದೆಯೋ, ಯಾವುದು ಮನಸ್ಸನ್ನ ಅರಿಯುತ್ತದೆಯೋ, ನಾವು ಸಂಕಲ್ಪದಲ್ಲಿ ಮಾಡುವಂತ ಮನಸ್ಸು ನಾವಲ್ಲ, ನಾನು ಸಂಕಲ್ಪ ಮಾಡಿರುವಂತ ಹೇಳ್ತೀವಿ. ಆ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಕಾಮ ಅರಿಯುವಂತ ತತ್ವ ಯಾವುದಲ್ಲ, ಆ ಮನಸ್ಸಿಗೆ ಮನಸ್ಸಾಗಿರ್ತಕ್ಕಂಥ ಆತ್ಮ ನಾವಾಗಿದ್ದೀವಿ. ಪ್ರಾಣಕ್ಕೆ ಪ್ರಾಣವಾಗಿರ್ತಕ್ಕಂಥದ್ದು, ಶ್ರೋತ್ರಕ್ಕೆ ಶ್ರೋತ್ರ, ಚಕ್ಷುವಿಗೆ ಚಕ್ಷು ಆಗಿರ್ತಕ್ಕಂಥದ್ದು ಯಾವ ಆತ್ಮತತ್ವ ಅನ್ನುವಂತಹದ್ದನ್ನು, ಆ ಆತ್ಮತತ್ವವೇ ನಾನು ಅಂತ ಹೇಳಿ ಯಾವನ್ನು ತಿಳಿದುಕೊಳ್ತಾ ಇದ್ದಾನೋ ಅದನ್ನೇ ಉಪನಿಷತ್ತು ಅನೇಕ ಮಂತ್ರಗಳಿಂದ ಅಲ್ಲಿ ಅನ್ನುವಂಥ ಅನೇಕ ಮಂತ್ರಗಳಿಗೆ ತಿಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ನೇತ್ರ, ಶ್ರೋತ್ರ, ಪ್ರಾಣ ಇವೆಲ್ಲವನ್ನ ಅರಿಯುವಂತ ಯಾವ ಚೈತನ್ಯ, ಆ ಆತ್ಮಸ್ವರೂಪವೇ ನಾವೀವಿ ಎನ್ನುವಂತ ಈ ಜ್ಞಾನವನ್ನು ನಾವು ಮಾಡಿಕೊಂಡಿವಿ ಅಂತಂದ್ರೆ ಅಪಸತ್ಯಮಸ್ತಿ, ಅಂದ್ರೆ ನಮ್ಮ ಜನ್ಮದ ಸಾರ್ಥಕತೆ ಎನ್ನುವಂತಾಗ್ತದೆ. ನಚೇ ಅವಿದ್ಯೆ ಮಹತಿ ವಿನಶ್ತಿ. ಮತ್ತೆ ಈ ಜನ್ಮದಲ್ಲಿ ನಾವು ತಿಳ್ಕೊಳ್ಳಿಲ್ಲ ಅನ್ನೋದ್ರಿಂದ ನನಗೆ ಏನು ಹಾನಿ ಆಗ್ತದೆ? ಇವತ್ತು ನಾವು ವ್ಯಾಪಾರದಲ್ಲಿ ಒಂದು ವರ್ಷ ಲಾಭ ಆಗ್ಬೋದು, ಒಂದು ವರ್ಷ ನಾವು ಹಾನಿ ಆಗ್ಬೋದು, ಅದೇನು ದೊಡ್ಡ ನಮಗೆ ನುಕ್ಸಾನ ಇಲ್ಲ. ಆದರೆ ಒಮ್ಮೆ ಈ ಮನುಷ್ಯ ಜನ್ಮ ಬಂದಾಗ ನಾವು ಆತ್ಮವನ್ನು ಅರಿಯಲಿಕ್ಕೆ ಹೋದರೆ
ಈ ಜನ್ಮ ಮೃತ್ಯು ಮರಣ ಅನ್ನುವಂತ ಈ ಭವಚಕ್ರ ಅನ್ನುವಂತ ಏನರಲ್ಲ, ಇದರಿಂದ ನಮಗೆ ತಪ್ಪಿಸುವುದಕ್ಕೆ ಆಗುವುದಿಲ್ಲ ಅಂತ. ಇದೇ ದೊಡ್ಡ ಹಾನಿ. ಮತ್ತೆ ನಾವು ಪುನಃ ತಾಯಿ ಗರ್ಭದಲ್ಲಿ ಪುನಃ ಪುನಃ ಹುಟ್ಟು ಸಾವುಗಳನ್ನ ಹೊಂದಬೇಕಾಗ್ತದೆ. ಇಂಥ ಒಂದು ಅನರ್ಥ ಅನ್ನುವಂತ ಉಂಟಾಗ್ತದೆ. ಅದಕ್ಕೆ ಇದೇ ಜನ್ಮದಲ್ಲಿ ಅರಿತುಕೊಳ್ಳಪ್ಪ ಅಂತ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಲಬ್ಧ್ವಾ ಸುದುರ್ಲಭತರಂ ನರಜನ್ಮ ಜಂತುಃ ತತ್ರಾಪಿ ಮೋಕ್ಷದ ಸದಸದ್ವಿವೇಕಂ ಸಂಪ್ರಾಪ್ಯ ಐಹಿಕ ಸುಖಾನಿ ರತೋ ಯದಿ ಸ್ಯಾತ್ ಇತ್ತಸ್ಯ ಜನ್ಮಭೂಮೇ ಪುರುಷಾತ್ಮನಸ್ಯ. ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಕೂಡ ವಿವೇಚೂಡಾಮಣೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಲಬ್ಧ್ವಾ ಸುದುರ್ಲಭತರಂ ನರಜನ್ಮ ಜಂತುಃ. ನೋಡಿ, 84 ಲಕ್ಷ ಜೀವರಾಶಿಯಲ್ಲಿ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ನೀವು ಪಡ್ಕೊಂಡು ಬಂತು. ಅದರಲ್ಲಿಯೂ ಕೂಡ ಸದಸದ್ವಿವೇಕವನ್ನು ಹೊಂದಿಲ್ಲ. ಯಾವುದು ಸತ್ಯದ, ಯಾವುದು ಮಿಥ್ಯಾದ, ಯಾವುದು ಆತ್ಮದ, ಯಾವುದು ಅನಾತ್ಮದ, ಯಾವುದು ಅನಿತ್ಯದ, ಯಾವುದು ನಿತ್ಯದ ಅನ್ನುವಂತ ವಿಚಾರ ಮಾಡುವಂತ ಇಂಥ ಒಂದು ವಿವೇಕವನ್ನು ಪಡೆದಿದ್ರೂ ಕೂಡ ಸಂಪ್ರಾಪ್ಯ ಐಹಿಕ ಸುಖಾಗಿ ರಘುಯತಿ ಸ್ಯಾತ್. ಇಷ್ಟೆಲ್ಲ ಪಡ್ಕೊಂಡು ಮತ್ತೆ ಐಹಿಕವಾಗಿರ್ತಕ್ಕಂಥ ಪ್ರಾಪಂಚಿಕ ಭೋಗದಲ್ಲೇ ನೀನು ಆಸಕ್ತನಾಗಿ ಬಿಟ್ಟಿ ಅಂತಂದ್ರೆ ನಿನ್ನ ಜನ್ಮಕ್ಕೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಆಚಾರ್ಯರು ನಮಗೆ ಬೈದು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದಾಗ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಭೂತೇಶು ಭೂತೇಶು ವಿಚಿತ್ಯ. ಅಂದ್ರೆ ಇಲ್ಲಿ ಜಡ ಚೇತನವಾಗಿರ್ತಕ್ಕಂಥ ಈ ಪ್ರಪಂಚದ ಎಷ್ಟು ವಸ್ತುಗಳಲ್ಲ, ಎಲ್ಲದರಲ್ಲಿಯೂ ಕೂಡ ಒಂದು ಚೈತನ್ಯ ಅನ್ನುವಂತಹದ್ದು, ಒಂದು ಆತ್ಮತತ್ವ ಅನ್ನುವಂತಹದ್ದು, ಅದನ್ನ ನಾವು ಅರಿಯಬೇಕಾಗಿದೆ. ಅದಕ್ಕೆ ಪಂಚದಶಿಯಲ್ಲಿ ಕೂಡ ಹೇಳಿಕೊಂಡು ಬಂದು ಚತುರ್ಕೋಟೇಂದ್ರ ದೇವೇಶು ಮನುಷ್ಯಾಶ್ರ ಪ್ರಭಾವಿಷು ಚೈತನ್ಯನೇಕ ಬ್ರಹ್ಮಾತ ಪ್ರಜ್ಞಾನ ಬ್ರಹ್ಮಮಯತೆ ಅನ್ನುವಂತ ಒಂದು ಶ್ಲೋಕದಲ್ಲಿ ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ದೇವತೆಗಳಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಆತ್ಮ ಆಗಿರ್ಬೋದು, ಇನ್ನೂ ಅನೇಕ ಪ್ರಾಣಿಗಳು ಎಲ್ಲದರಲ್ಲೇ ಇರತಕ್ಕಂತ ಒಂದು ಶುದ್ಧ ಚೇತನ ಅನ್ನುವಂತ ಅಂತ ಚೈತನ್ಯವೇ ನಾನದೀನಿ ಎನ್ನುವಂತ ಜ್ಞಾನವನ್ನ ನಾವು ಮಾಡಿಕೊಂಡಿವಿ ಅಂತಂದ್ರೆ ಪ್ರೇತ್ಯಾಸ್ಮಲೋಕಾಮೃತಾಭವಂತಿ. ಇಲ್ಲಿ ಪ್ರೇತ್ಯ ಅಂದ್ರೆ ಅರಿತುಕೊಳ್ಬೇಕಾಗಿದೆ. ಅಸ್ಮಾನ್ ಲೋಕ ಅಂದ್ರೆ ಈ ಲೋಕದಿಂದ, ಅಂದ್ರೆ ಶರೀರ ಬಿಟ್ಟ ಮ್ಯಾಗ ಅಂತ ಅರ್ಥ ಅಲ್ಲ. ನಾವು ಯಾವಾಗ ಸದ್ಗುರುಗಳಿಂದ ತತ್ವಮಸಿ ಮಹಾವಾಕ್ಯವನ್ನ ಶ್ರವಣ ಮಾಡಿದ ತಕ್ಷಣ ಈ ಮೊದಲು ಅಜ್ಞಾನಾವಸ್ಥೆಯೊಳಗೆ ಈ ದೇಹಾದಿಗಳಲ್ಲಿ ದೇಹ ಆಗಲಿ ಇಂದ್ರಿಯ ಆಗಲಿ ಅಂತಃಕರಣ ಆಗಲಿ ಇವುಗಳಲ್ಲಿ ನಾನು ನನ್ನದು ಅನ್ನುವಂತ ಈ ಒಂದು ಅವಿದ್ಯೆ ಮೂಲಕ ನಾವು ತಿಳ್ಕೊಂಡಿದ್ದೇವಲ್ಲ, ಈ ಜ್ಞಾನ ಆದ ಕೂಡ ನಾವೇನಂತೀವಿ, ಎಲ್ಲ ದೃಶ್ಯದವಪ್ಪ, ಇವನ ಜಡಾದವು, ಇವು ಅನಾತ್ಮದವು, ಇವು ನಾನಲ್ಲ, ಈ ಅನಾತ್ಮವತಿಗಳು ನಾನಲ್ಲ, ನಾನು ಕೇವಲ ಶುದ್ಧ ಬ್ರಹ್ಮವೇ ಅದೀನಿ ಅಂತ ನೀ ಯಾವಾಗ ತಿಳ್ಕೊಂಡು ಅಮೃತ ಭವಂತಿ, ಅಮರನಾಗಿ ಹೋಗ್ಬಿಡ್ತೀನಿ, ನೀನು ಇಲ್ಲೇ ಮುಕ್ತನಾಗಿ ಹೋಗ್ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ದೇವತೆಗಳ ಮುಕ್ತಿ ಅಂತ ಹೇಳ್ತಾ ಇಲ್ಲ. ಯಾವಾಗ ಆ ಜೀವ ಬ್ರಹ್ಮರ ಏಕತ್ವ ಜ್ಞಾನ ಯಾವ ಕ್ಷಣದಲ್ಲಿ ಆಗ್ತದೆ, ಈ ಅನಾತ್ಮ ಇರ್ತಕ್ಕಂಥ ದೇಹಾದಿಗಳು ನಾನಲ್ಲ ಅನ್ನುವಂತ ನಿಶ್ಚಯ ಜ್ಞಾನ ಆದ ತಕ್ಷಣವನ್ನ ನೀನು ಬ್ರಹ್ಮವೇ ಆಗ್ತಾ ಇದೆಯಾ. ಯಾಕಂದ್ರೆ ಸಯೋಗವೇ ತತ್ಪರಮ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಶಾ ಬ್ರಹ್ಮಕುಲೇ ಭವತಿ ತರತಿ ಶೋಕಂ ತರತಿ ಪಾಪಾನಂ ಗುಹಾ ಅದ್ಭುತಿ ವಿಮುಕ್ತೋ ಅಮೃತೋ ಭವತಿ ಎಂಬುದೇ ಇವುಗಳ ಶ್ರುತಿ ಎನ್ನುವಂತಾವು. ಯಾವ ಮೋಕ್ಷ ಆಗತಕ್ಕಂಥವನು ಸದ್ಗುರು ಸನ್ನಿಧಾನಕ್ಕೆ ಹೋಗಿ ನಾನು ಯಾವ ಅರಿವಿ ಅನ್ನುವಂತ ಒಂದು ಆತ್ಮ ವಿಚಾರವನ್ನ ಮಾಡುತ್ತಿರಲಿಕ್ಕಾಗಿ ಆ ಪರಬ್ರಹ್ಮ ಸ್ವರೂಪವೇ ನೀ ನದಿ ಅಂತೇಳಿ ಗುರುಗಳು ಯಾವಾಗ ಉಪದೇಶ ಮಾಡಿರೋ ಬ್ರಹ್ಮದಿಂದ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ಅರ್ಥ ಅಂತಂದ್ರೆ ಅವರು ಬ್ರಹ್ಮವೇ ಆಗ್ತಾ ಇದ್ದಾನೆ. ಈ ಹೃದಯ ಗ್ರಂಥಿ ಎನ್ನುವಂತ ವಿಕ್ಷೇಪನಾಗಿ ಹೋಗುತ್ತಿದ್ದರೆ ಅವರು ಪರಾಕ್ರಮವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪದಿಯಾಗಿ ಇಲ್ಲಿ ಅಮರನೇ ಆಗ್ತಾನೆ, ಇಲ್ಲೇ ಮುಕ್ತನಾಗಿ ಬಿಡ್ತಾ ಇದ್ದಾನೆ ಎನ್ನುವಂತ ವಿಚಾರವನ್ನ ಈ ಮಂತ್ರದಲ್ಲಿ ಬಹಳ ಸುಂದರವಾಗಿ ನಮಗೆ ಉಪದೇಶವನ್ನ ಮಾಡಿಕೊಂಡು ಬಂದಿದ್ದಾರೆ. ಯಾಕಂದ್ರೆ ಇದು ಈ ಮನುಷ್ಯ ಜನ್ಮ ಇರುವುದಾಗಿ ನಾವು ಇದು ಮಾಡ್ಕೊಳ್ತೀವಿ. ಯಾವತ್ ಸ್ವಸ್ಥ ವಿಲಂಬೇವ ಯಾವತ್ ಮೃತ್ಯುಶ್ಚೇತ್ ಮೂಲತಃ ತಾವತ್ ಆತ್ಮಹಿತಂ ಕುರ್ಯಾತ್
ಮರಣಾಂತಿ ಕಿಂ ಕರಿಷ್ಯತಿ. ಅದು ನಮ್ಮ ಶರೀರ ಆರೋಗ್ಯವಾಗಿರುವಾಗ